sunshine. ಎಲ್ಲ ಅಮ್ಮಂದ್ರು ಹಿಂಗೆ, ನಮ್ಮ ಅಮ್ಮ ಮಾತ್ರ ಹಿಂಗೆ ಅಂತ ಗೊತ್ತಿಲ್ಲ ಗಾಯ್ಸ್. ಇವಾಗ 6:45 ಟೈಮು, ಆವಾಗ 9:45 ಆಗೈತಂತ ಇನ್ನೂ ನಾನು ನಿದ್ದೆ ಹೋಗಿಲ್ಲ, ಎದ್ದೇಳು ಅಂತ ಎದ್ಸಿರೋದು. ಇವತ್ತು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಬೆಂಗಳೂರು ಮನೆಗೆ. ಅದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್. ಬೇಗ ಎದ್ದು ರೆಡಿ ಆಗಬೇಕು, ಸ್ನಾನಕ್ಕೆ ಹೋಗಬೇಕು. ನನ್ನ ಪುಟಾಣಿ ಇಲ್ಲಿ ಮಲ್ಕೊಂಡಿದ್ದಾಳೆ. ತಮ್ಮ ಸುಪುತ್ರ ಎಲ್ಲ ನೋಡೋಣ. ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಒಳಗೆ ಹೋಗಂಗಿಲ್ವಾ? ಹಾಯ್ ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಮಾಮಾಸ್ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ, ಅಂದರೆ ಅಮ್ಮ ಕುಟ್ಟಿ ಡ್ಯಾಡಿ ಮನೆಗೆ. 9 ತಿಂಗಳಾಯ್ತಲ್ಲ, ಸೊ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಹೋಗ್ತಾಯಿದ್ದೀವಿ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ನೋಡಿ. ಇವಾಗ ನಮ್ಮ ಪುಟಾಣಿಗೆ ಊಟಕ್ಕೆಲ್ಲ ಏನೇನು ಬೇಕು ಅದನ್ನೆಲ್ಲ ತೊಗೊತೀನಿ, ಬನ್ನಿ. ಸಾಕು ಸಾಕಾ? ಈ ಬಾಕ್ಸ್ಗೆ ಇಷ್ಟೊಂದೆಲ್ಲ ಬೇಕಾ? ಇಷ್ಟು ದಪ್ಪ ಬಾಕ್ಸ್ ಎಲ್ಲ ಬೇಡ ಅನ್ಸುತ್ತೆ. ಒಂದು 4 ಸ್ಪೂನ್ ಸಾಕು ತಾನೆ? ಮೊಮ್ಮಗಳಿಗೋಸ್ಕರ ಇಷ್ಟೆಲ್ಲ ಸಾಹಸ. ಓಹೋ, ಹಳೆ ಕಾಲದ ಪಾತ್ರೆ ಎಲ್ಲ ಬಂದ್ಬಿಡ್ತು. ಅದು ತುಂಬ ದೊಡ್ಡದಾಯ್ತು. ಇದು ಚಿಕ್ಕದಿಲ್ವ ಇರ್ತದೆ, ಇದಕ್ಕೆ ಯಾವ್ದಕ್ಕಾದ್ರೂ ಹಾಕೋ ಸಾಕು. ಸುಮ್ಮನೆ ಎಲ್ಲ ಪಾತ್ರೆಗಳು ತಗೊಂಡು ಸಾಕು. ಇದು ರಾಗಿ ಪುಡಿ, ಸಿರ್ಲಾಕ್ ಪುಡಿ. ಯಾವುದದು? ಎಷ್ಟು ಟೈಮ್ಗೆ? 1 ಟೈಮು. ಇವಾಗ ತಿನ್ನಿಸ್ತೀನಲ್ಲ, ನಾಳೆ ಬೆಳಗ್ಗೆ ಅಷ್ಟೇ. ಸಾಕ? ಹಾಕ್ಬಿಡು. ಸಾಕಲ್ಲ? 7 ಗಂಟೆ ಆಗಿದ್ರೆ 9 ಗಂಟೆ ಆಗಿದೆ ಅಂತ ಎದ್ದೇಳಿಸಿರೋರು ಇವರೇ. ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಅದು ಹಾಕಿಲ್ಲ ಅಂದಿದ್ರೆ ನೀನು ನಿಮ್ಮದೇ ನಿದ್ದೆ ಮಾಡೋಕ್ಕಾಯ್ತಿರ್ಲಿಲ್ಲ, ಅದು ನೆನಪಿದ್ಯಾ? ಹಾಂ, ಎಷ್ಟು ಸೊಳ್ಳೆಗಳು. ನೋಡಿ ಗಾಯ್ಸ್, ಈ ಮೆಶ್ ಹಾಕ್ಸಿರೋದಕ್ಕೆ ನಮ್ಮ ಅಮ್ಮಂಗೆ ಪ್ರಾಬ್ಲಮ್ಮು. ನೆಮ್ಮದೇ ಪೂಜೆ ಮಾಡೋಕ್ಕಾಗಲ್ವಂತೆ. ವಾವ್, ಚಳಿ 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 ಅಮ್ಮ. ಕೊಕ್ಕೋ ಇಲ್ಲವಾ? ಕೊಕ್ಕೋ ಇಲ್ಲಿ, ಕೊಕ್ಕೋ. ವಾ, ಕೊಕ್ಕೋ. ವಾವ್, ಸೂರ್ಯ ಎಷ್ಟು ಚೆನ್ನಾಗಿ ಬರ್ತಾನಮ್ಮ. ಫೋನ್ ತಗೊಂಡಿದ್ದಕ್ಕೆ ಸಾರ್ಥಕಮ್ಮ. ಎಲ್ಲೋಗ್ತಾಯಿದೆ ಕೊಕ್ಕೋ? ಹಿಡ್ಕೊ ಕೊಕ್ಕೋಗಳು ಹಚ್ಕೊತ ಇದೆ ನೋಡಿ. ಮೇಡಮ್ ಅವ್ರನ್ನ ಇಲ್ಲಿ ಹಾಕ್ಬಿಟ್ಟಿದ್ದೀನಿ ನಾನು. ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಮೇಡಮ್ ಅವ್ರು ಇಲ್ಲೇ ಕೂತಿರ್ತಾರೆ. ಮಿಕ್ಸಿ ಬೇಡ ಅನ್ಸುತ್ತೆ, ನಮ್ಮನೆ ಮಿಕ್ಸಿಲೇ. ಯಾರದು? ತಾತಪ್ಪ ಯಾಕೆ ಅಳ್ತಾ ಇದೆಯಾ ಅಮ್ಮ? ಏಯ್ ಕೊಟ್ಟಿ, ತಾತಪ್ಪ ಸರಿ ಇಲ್ಲ ಅಮ್ಮ. ಏನು ರಾಗಿ ಹಿಟ್ಟ ಇವಾಗ ಮಾಡ್ತೀನಿ, ಸುಡ್ಬೇಕಾಗಿತ್ತಾ? ಟೈಮ್ ಆಗ್ಬಿಡುತ್ತಾ? ಮತ್ತು ಇವಾಗ ಮಾಡ್ಬಿಡ್ತೀನಿ ತಡಿ. ಇವತ್ತು ಡ್ಯಾಡಿ ಮನೆಗೆ ಹೋಗ್ತಾ ಇರೋ ಖುಷಿ. ಅವ ಕುಟ್ಟಿಗೆ, ಚಿನ್ನು ಕುಟ್ಟಿಗೆ ಮಮ್ಮು ಮಾಡ್ಲಾ ಈಗ? ಮಮ್ಮು 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 ಮಮ್ಮು. ನನ್ನ ಪುಟಾಣಿಗೆ ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿ ಅಂದರೆ ಅವಳಿಗೆ ಡೈಲಿ ಕೊಡೋದಿದೆ ಮಾರ್ನಿಂಗ್ ಟೈಮು, ರಾಗಿ ಸರಿ.
ಸೊ ಇವಾಗ ಅವಳಿಗೆ ಪ್ರಿಪೇರ್ ಮಾಡಿ ತಿನ್ನಿಸ್ಬಿಟ್ರೆ ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋಗಿ ಬೇಗ ಬೇಗ ರೆಡಿ ಆಗ್ಬೋದು. ಅವಳು ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸ್ವಲ್ಪ ಇದು ರೆಸಿಪಿ ಹೇಗೆ ಮಾಡಿದೆ ಅನ್ನೋದು ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬೇಕಿದ್ರೆ ರೆಸಿಪಿ ಹಾಕ್ತೀನಿ. ರೆಸಿಪಿ ಅಂತ ಹೇಳೋಕ್ಕಾಗಲ್ಲ, ಇದು ಮಹಾನ್ ವಿದ್ಯೆ ಅಲ್ಲ, ಬಟ್ ನಂತರ ಮಗು ಇರೋರಿಗೆ ಹೆಲ್ಪ್ ಆಗುತ್ತೆ. ಬೇಕಿದ್ದರೆ ಕೇಳಿ, ಇದನ್ನು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಮಾಡಿ ತಿನ್ನಿಸ್ಬಿಟ್ಟು ಸಿಗ್ತೀನಿ. ನೀನು ಅದು ಇದು ಮಾಡ್ತೀನಿ ಫೋನ್ ಏನಕ್ಕೆ ಕೊಡಿಸ್ತೆ ನೀನು? ಈ ಥರ ಮಾತಾಡೋಣ. ಇದು ನಾಳೆ ಅಂತಾನೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು. ಹಾಂ ಹ್ಞೂ, ಯಾಕೆ ಬಂದ್ಬಿಡು. ನೆನ್ನೆನೇ ರೆಡಿ ಆಗ್ಬಿಟ್ಟು ಬೆಂಗ್ಳೂರಿಗೆ ಹೋಗಿ ಬಂದ್ಬಿಟ್ಟು ಬೆಂಗ್ಳೂರಿಗೆ ಹೋಗಿ ಬಂದ್ವಿ ಅಂತ ವಿಡಿಯೋ ಮಾಡಾಕ್ಬೇಕಿತ್ತು ಅಲ್ವಾ? ಹಾಂ 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 ಈ ಕರ್ನಾಟಕದಲ್ಲಿ ನೀನು ಒಂದೇನ ತಾಯಿ ಮಾಡ್ಲು? ಈ ವ್ಲಾಗ್ನ ನಾನು ನೆನ್ನೆನೇ ಮಾಡಿ ರೆಡಿ ಮಾಡಿ ಇಟ್ಕೊಬೇಕಾಗಿತ್ತಂತೆ. ನೆನ್ನೆ ಈ ಬ್ಲಾಗೋಸ್ಕರ ಬೆಂಗ್ಳೂರಿಗೆ ಹೋಗಿ ಎಲ್ಲ ಬ್ಲಾಗ್ ಮಾಡ್ಕೊಂಡು ವಾಪಸ್ ಬರಬೇಕಿತ್ತು. ಇವಾಗ ಲೇಟ್ ಮಾಡೋಂಗಿಲ್ವಂತೆ. ಹಾಯ್ ಹಾಯ್, ನಮ್ಮ ಮಮ್ಮು ತಿಂತೀನಿಗ ಅಂತ ಹೇಳು. ಮಮ್ಮು ತಿಂತೀನಿ ನಾನು. ಮಮ್ಮು ಮಾತಾಡ್ಸು ಮನೆಯಲ್ಲಿ. ಯಾರ ಮನೆಯಲ್ಲಿ? ಎಲ್ಲಡು ಆರದು. ಹಾಯ್ ಡ್ಯಾಡಿ ಅಲ್ಲವ? ಡ್ಯಾಡಿ ಡ್ಯಾಡಿಯಲ್ಲಿ? ಡ್ಯಾಡಿ ಡ್ಯಾಡಿಯಲ್ಲಿ? ಡ್ಯಾಡಿ ಫೋಟೋ ಇದೆ. ಡ್ಯಾಡಿಯಲ್ಲಿ ಅಂದರೆ ಡ್ಯಾಡಿಯಲ್ಲಿ? ಡ್ಯಾಡಿ ಡ್ಯಾಡಿ ಅಲ್ಲವಾ? ಡ್ಯಾಡಿ ಡ್ಯಾಡಿ ತೋರಿಸು. ಡ್ಯಾಡಿನ ಡ್ಯಾಡಿಯಲ್ಲಿ ವಿಡಿಯೋ ಮಾಡಿದಾಗಲೇ ತೋರಿಸಲ್ಲ ಅವಳು. ಡ್ಯಾಡಿದು ತಿಂಡಿ ರೆಡಿ ಆಯಿತು. ಸೊ ಅವಳಿಗೆ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋಗಿ ಬೇಗ ಬೇಗ ರೆಡಿಯಾಗಿ 9 ಗಂಟೆ ಒಳಗೆ ಹೊರಡ್ಬೇಕಂತೆ. ಸಾರಿ 9:15 ಒಳಗೆ ಹೊರಡ್ಬೇಕಂತೆ. ಸೊ ಅಲ್ಲಿ ತನಕ ಬೇಗ ರೆಡಿಯಾಗಿ, ಇವಾಗ ಎಷ್ಟು 7:30. ನಮ್ಮ ಗಡಿಯಾರ ಒಂದೊಂದ್ಸಲ ಸರಿಗಿರಲ್ಲ, ಫೋನಲ್ಲಿ ನೋಡ್ಕೊಳ್ಳೋದೇ ಬೆಸ್ಟ್. ನೋಡಿ ಫುಡ್ ರೆಡಿಯಾಗಿದೆ, ಸ್ವಲ್ಪ ಬಿಸಿ ಇದೆ, ಹಾಡಿಸ್ಬೇಕು. ನಾನೆಲ್ಲ ಆಯಿತು. ಇವಾಗ ಸೀರೆ ಹಾಕ್ಕೊಂಡು ಬೇಗ ಬೇಗ ರೆಡಿ ಆಗಬೇಕು. ನಾನು ಇವನ್ನ ಹಾಕ್ಕೊತ ಇದ್ದೀನಿ, ಬ್ಲೌಸು. ಬೇಗ ಬೇಗ ರೆಡಿ ಆಗ್ತೀನಿ. ಫೈನಲಿ ರೆಡಿಯಾಗಿದ್ದೆಲ್ಲ ಆಯಿತು, ಬಟ್ ಲೇಟಾಗಿ ಹೊರಡ್ತಾ ಇದ್ದೀವಿ. ಇವನಿಂದ 1 ಅವರ್ ಲೇಟ್ ಆಗಿದೆ. ಯಾಕಂದರೆ ಅವನು ಆಚೆ ಹೋಗಿದ್ದ. ಅವನು ಅಲ್ಲಿಂದ ಬಂದು ಸ್ನಾನ ಮಾಡಿ ಅವನನ್ನು ರೆಡಿ ಮಾಡಿಸಿ ಹೊರಡೋಷ್ಟರಲ್ಲಿ 1 ಅವರ್ ಲೇಟ್ ಆಗೋಯ್ತು. ನಮ್ಮ ಅಪ್ಪ ಅಂತೂ ಫುಲ್ಲು ಬೈಕೊಂಡು ಆಚೆ ಕೂತಿದೆ ರೆಡಿಯಾಗಿ, ನಿಮ್ಮ ಜೊತೆ ಬಂದರೆ ಇದೇ ಗೋಳು ನನಗೆ ಅಂತ. ಹಂಗೂ ಅಷ್ಟು ಬೈತಾಯಿದ್ರು ನಮ್ಮಮ್ಮ ಅಲ್ಲಿಗೆ ಲಾಕ್ ಹಾಕ್ತೀನಿ ಇಲ್ಲಿಗೆ ಲಾಕ್ ಹಾಕ್ತೀನಿ ಅಂದ್ಕೊಂಡು ಲಾಕ್ ಮಾಡ್ಕೊಂಡು ನಿಂತಿದೆ. ಫೈನಲಿ ಎಲ್ಲ ಲಾಕ್ ಮಾಡಿಕೊಂಡು ಹೊರಟ್ವಿ. ಕ್ಲಾಪ್ 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 ಹೆಂಗೆ ಮಾಡೋದು ನೀನು? ಈಗ ಮಾಡು. ಡ್ಯಾನ್ಸ್ 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 ಮಾಡು. ಮಾಡು ಮಾಡು ಮಾಡಲ್ವಾ? ಮಾಡು ಮಾಡು ಮನೆ, ಡ್ಯಾನ್ಸ್ ಮಾಡು ಮನೆ. ಮಾಡು ಮನೆ, ಮಾಡು ಮನೆ, ಡ್ಯಾನ್ಸ್ ಮಾಡು ಮನೆ. ಮಾರ್ನಿಂಗ್ ಎಲ್ಲರೂ ಬೇಗ ಇದ್ದಿರೋದ್ರಿಂದ ಎಲ್ರಿಗೂ ನಿದ್ದೆ ಬರೋ ಥರ ಆಗ್ತಾಯಿತ್ತು. ಮೇಯ್ನ್ ನಮ್ಮಪ್ಪ ಕಾರ್ ಡ್ರೈವ್ ಮಾಡ್ತಾಯಿತ್ತು, ಅವ್ರಿಗೆ ನಿದ್ದೆ ಬರೋ ಥರ ಆಗ್ತಾಯಿತ್ತು ಅಂತ ಅವ್ರಿಗೋಸ್ಕರ ಮದ್ದೂರಲ್ಲಿ ಒಂದು ಟೀ ಬ್ರೇಕ್ ತೊಗೊಂಡ್ವಿ. ಅಲ್ಲಿಂದ ಟೀ ಕುಡ್ಕೊಂಡು ಹೊರಟ್ವಿ. ಟೀ ಕುಡ್ದಾಯ್ತು. ಈಗ ಕಾರ ಹತ್ರ ಹೋಯ್ತಿದ್ವಿ. ತಗೊಳ್ಳಿ. ಮಂಡ್ಯ ಆಯ್ತು ಅನ್ಸುತ್ತೆ, ಗೊತ್ತು. ಮಂಡ್ಯ ಆದ್ಮೇಲೆ ಮದ್ದೂರು ಏನೋ ಗೊತ್ತಿಲ್ಲ, ಒಂದು ಕನ್ಫ್ಯೂಸನ್. ಹೀಗೆ ಮಾತಾಡ್ಕೊತ ಹೋಗ್ತಾ ಇದ್ವಿ. ಅವಾಗ ನನ್ನ ತಮ್ಮನ ಬಗ್ಗೆ ವಿಷಯಗಳು ಒಂದಷ್ಟು ಬಂತು. ಅವಾಗ ನಮ್ಮಪ್ಪ ನನ್ನ ತಮ್ಮಂಗೆ ಬುದ್ಧಿ ಮಾತನ್ನ ಹೇಳ್ತಾ ಇದೆ. ಅವನು ಏನದನ್ನು ಕೇಳಲ್ಲ, ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡ್ತಾನೆ. ಆದರೂ ಒಂಥರ ಚೆನ್ನಾಗಿದೆ, ಕೇಳಿ ಏನೇನು ಹೇಳ್ತಾ ಇದೆ ಅಂತ. ಮಾಡ್ಬಿಡ್ತೀವಿ ನಮ್ಮ ಶಕ್ತಿ ತೀರ ಮೇಲೆ ಆಗ ನಾವು ನಿನ್ನ ಕದಾಕ ಕದ್ದ ಹೇಳು. ಏನು ಹೇಳ್ತಾ ಇದೆ ಅಂದರೆ, ಇವಾಗ ನನಗೂ ಏಜ್ ಆಗ್ತಾ ಇದೆ, ನಂದು ಶಕ್ತಿ ಇರೋ ತನಕ ಮಾಡ್ತೀನಿ, ಆಮೇಲೆ ಲೈಫು ನೀನೇ ನೋಡ್ಕೊಬೇಕು. ಸೊ ಇವಾಗಿಂದನೇ ಸ್ವಲ್ಪ ಪ್ಲ್ಯಾನಿಂದ ಜೀವನ ಮಾಡೋದನ್ನ ಕಲಿ ಅಂತ ಬುದ್ಧಿ ಮಾತು ಹೇಳ್ತಾ ಇದೆ. ಬಟ್ ಅವನೇನು ಕೇಳಲ್ಲ ಅದನ್ನು. ಎಲ್ಲ ಅಪ್ಪ ಅಮ್ಮಂದರು ಅಷ್ಟೇ ಅಲ್ಲ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಮಕ್ಕಳು ಮುಂದೆ ಬರಲಿ ಅಂತ ಬಯಸ್ತಾರೆ. ಹಾಗೆ ನಮ್ಮಪ್ಪನೂ ಅಷ್ಟೇ.
ಅದಕ್ಕೆ ಮಗನಿಗೆ ಸ್ವಲ್ಪ ಬುದ್ಧಿಮತ್ತು ಹೇಳ್ತಾ ಇದೆ, ನೋಡೋಣ ಏನು ಮಾಡ್ತಾನಂತ. ಸ್ಟ್ರೇಟ್ ಆಯ್ತಲ್ಲ, ಹೋಗ್ಬೋದಿತ್ತಲ್ಲ ನಾವು. ನಾನು ಯಾಕಷ್ಟು ಟೆನ್ಷನಾಗಿ ಮಾತಾಡ್ತಿದ್ದೆ ಅಂತಂದರೆ, ನಾವು ಮ್ಯಾಪ್ ಹಾಕ್ಕೊಂಡು ನಮ್ಮ ಮನೆಗೆ ಬಂದಿದ್ದು. ನಮ್ಮ ಅಪ್ಪಂಗೆ ರೂಟ್ ಸ್ವಲ್ಪ ಗೊತ್ತಾಗಲ್ಲ ಬೆಂಗಳೂರಲ್ಲಿ. ಸೊ ಸಿಗ್ನಲ್ ಗ್ರೀನ್ ಇತ್ತು, ಆದರೂ ನಾವು ರೈಟಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ. ಸ್ಟ್ರೈಟು ಬಿಟ್ಟಿದ್ರು, ಬಟ್ ಆ ಕಡೆ ಈ ಕಡೆ ವೆಹಿಕಲ್ಸ್ ಎಲ್ಲ ನಿಂತ್ಬಿಟ್ಟಿತ್ತು. ಸೊ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ಟೆನ್ಷನ್ ಆದೆ. ಹಂಗೋ ಹೆಂಗೋ ಮಾಡಿಕೊಂಡು ಕೊನೆಗೆ ನಮ್ಮ ಮನೆ ತಲುಪಿದ್ವಿ. ಗುಂಡು ಮಣಿ ಅದೇ ಕೂಡ ಹಂಗಲ್ಲ ಎಲ್ಲ ಧೂಳು ತಟ್ಟೆಗಳು. ಹಾಕಿಲ್ಲ ಬರ್ಬೋದಾ? ಮನೆಗೆ ಬರ್ತಿದ್ದಂಗೆ ನನಗೂ ನನ್ನ ಪುಟಾಣಿಗೂ ರೋಸ್ ಕೊಟ್ಟು ನನ್ನ ಹಸ್ಬೆಂಡ್ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ಫಸ್ಟ್ ರೋಸ್ ಅವಳಿಗೆ ಕೊಟ್ಟಿದ್ದು. ಮದುವೆ ಆದಾಗಿಂದ ನನಗೆ ರೋಸ್ ಕೊಡಿ, ನನ್ನ ಬರ್ತ್ಡೇಗೆ ರೋಸ್ ಕೊಡಿ, ವ್ಯಾಲೆಂಟೈನ್ಸ್ ಡೇಗೆ ರೋಸ್ ಕೊಡಿ ಅಂತ ಕೇಳಿದ್ರು ಅದೇನೋ ಗೊತ್ತಿಲ್ಲ, ನನಗೆ ಕೊಡೋಕ್ಕೆ ಆಗಿರಲಿಲ್ಲ. ಇವತ್ತೂ ನನಗೆ ಫಸ್ಟ್ ಕೊಟ್ಟಿಲ್ಲ, ಅವ್ರ ಮಗಳಿಗೆ ಫಸ್ಟ್ ಕೊಟ್ಟರು. ನೋಡಿ, ಎಲ್ಲ ಅಪ್ಪಂದರು ಒಂದು ಮಗು ಆದಮೇಲೆ, ಅದರಲ್ಲೂ ಹೆಣ್ಣು ಮಗು ಆದಮೇಲೆ ಚೇಂಜ್ ಆಗ್ತಾರಂತ ಅಂದ್ರಲ್ಲ, ಅದು ನನ್ನ ಗಂಡನ ವಿಷಯದಲ್ಲಿ ಪ್ರೂವ್ ಆಗೋಯ್ತು. ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ಅಯ್ಯೋ ನನಗೆ ಕೊಡಿ ಅಂದಾಗ ಕೊಡದೆ ಇವಾಗ ಮಗಳು ಬಂದಮೇಲೆ ಕೊಟ್ಟರಲ್ಲ ಅನ್ನೋ ದುಃಖನೂ ಇದೆ. ಬಟ್ ಜಾಸ್ತಿ ಖುಷಿನೇ ಆಯಿತು. ನಾವು ಮನೆಗೆ ಬಂದಿದ್ದೆ 3 ಗಂಟೆ ಆಗಿತ್ತು. ಸೊ ನಾವೆಲ್ಲೂ ಊಟ ಮಾಡ್ಕೊಂಡು ಬಂದಿರಲಿಲ್ಲ, ಡೈರೆಕ್ಟ್ ಮನೆಗೆ ಹೋಗಿ ಮಾಡೋಣ ಅಂತ. ಆ್ಯಂಡ್ ಅಲ್ಲಿಂದ ಬಂದು ಅಡುಗೆನೂ ಮಾಡೋಕ್ಕಾಗಲಿಲ್ಲ ನಮಗೆ. ಸೊ ಹೋಟೆಲಲ್ಲೇ ಪಾರ್ಸೆಲ್ ತೊಗೊಂಬರೋಣ ಅಂತ. ನನಗೆ ಎಷ್ಟು ಖುಷಿ ಅಂದರೆ, ತುಂಬ 9 ತಿಂಗಳಾದಮೇಲೆ ನಾನು ನನ್ನ ಗಂಡನ ಜೊತೆ ಆಚೆ ಹೋಗ್ತಾಯಿದ್ದೀನಿ ಅನ್ನೋ ಖುಷಿ ಒಂದು ಕಡೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿರೋ ಬಿರಿಯಾನಿ ತಿಂತಾಯಿದ್ದೀನಿ ಅಂತ. ನಂಗೆ ತುಂಬ ಕ್ರೇವಿಂಗ್ಸ್ ಇತ್ತು, ನಾನು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ತಿನ್ನಬೇಕಂತ. ಸೊ ಆ ಆಸೆನೂ ಅಲ್ಲೋಗಿ ಫುಲ್ಫಿಲ್ ಮಾಡಿಕೊಂಡೆ, ತಿಂದ್ಕೊಂಡು. ಆ್ಯಂಡ್ ನಮ್ಮಪ್ಪ ನಮ್ಮಮ್ಮ ತಮ್ಮಂದ್ರಿಗೂ ಪಾರ್ಸೆಲ್ ತೊಗೊಂಡು ಹೊರಟೆ. ಹೋಗೋಷ್ಟರಲ್ಲಿ ನನ್ನ ಪುಟಾಣಿಗೆ ಒಂದು ಪಾರ್ಸೆಲ್ ಕೂಡ ಬಂದಿತ್ತು. ಅವಳಿಗೊಂದಷ್ಟು ಟಾಯ್ಸ್ ತರಿಸಿದ್ದೆ, ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನಮ್ಮ ವೈರ್ ಕಟ್ಟರ್ ಇತ್ತಲ್ಲ, ಎರಡನ ಇದು ಯಾರ ಕಡಕ್ಕೆ ನಾನು ಬರ್ತಲ್ಲ. ಎಲ್ಲಿ ಕಾಣಿಸ್ತಾ ಇತ್ತು? ಕಾರ್ ಮಿರರ್ಗಳಿದೆಯಲ್ಲ, ಕಿಟಕಿಗಳಿದೆಯಲ್ಲ ಈ ಕಡೆ ಅಲ್ಲ ಕಟ್ಸೋದು, ಅವಳು ಊಟದಿದೆಯಲ್ಲ ಅದ್ರ ಮೇಲೆ ಹಿಂಗೆ ಅನ್ಸುತ್ತೆ. ಇದೆಲ್ಲ ಬೋರ್ ಆಗೋಗಿದೆ, ಡಕ್ ವಾಕೆಲ್ಲ. ಇವಾಗ ಕೊಟ್ರೆ ಕಾಲಲ್ಲೇ ಒದ್ ಬಿಸಾಕ್ತಾಳೆ. ಕಿರ್ಸಕ್ಕೆ ಎಮ್ಮ ಒಂದು 5 ನಿಮಿಷ ಹಿಡ್ಕೊಂತ ಇದ್ಲು, ಈಗ ಅದು ಇಲ್ಲ. ನಮ್ಮ ಪುರಾಣಿಗೆ ಇವಾಗ ಫುಡ್ ರೆಡಿ ಮಾಡಿದ್ದೀನಿ, ತಿನ್ನಿಸ್ಬೇಕು. She's playing with her mama. ನಾವು ನೈಟ್ ಮತ್ತೆ ಆಚೆ ಹೋಗೋ ಥರ ಆಯಿತು, ಯಾಕೆಂದರೆ ನೈಟ್ ಸಹ ನಾವೇನು ಅಡುಗೆ ಮಾಡಲಿಲ್ಲ. ಮಧ್ಯಾಹ್ನ ತಿಂದಿದ್ದು ಬಿರಿಯಾನಿ ತುಂಬ ಚೆನ್ನಾಗಿದೆ, ನಂಗೆ ಅದೇ ಬಿರಿಯಾನಿ ತೊಗೊಂಬಂದು ಕೊಡು ಅಂತ ನಮ್ಮಪ್ಪ ಕೇಳ್ತಾಯಿದ್ರು. ಸೊ ಎಲ್ರಿಗೂ ಅದನ್ನೇ ಪಾರ್ಸೆಲ್ ತೊಗೊಂಡು ಮತ್ತು ವೆಸ್ಟ್ ಸೈಡ್ ಕಡೆ ಸ್ವಲ್ಪ ಹೋಗಿ ಪಾಪಗೆ ಏನಾದರೂ ಬಟ್ಟೆ ನೋಡೋಣ ಅಂತ ಹೋದ್ವಿ. ಬಟ್ ಏನೂ ಇಷ್ಟ ಆಗಿಲ್ಲ ಅಂತ ವಾಪಸ್ ಬಂದ್ವಿ. ಬರ್ತಾ ಇರಬೇಕಾದ್ರೆ ಪೋಲಾರ್ ಬೇರ್ ನನ್ನ ಕಣ್ಣಿಗೆ ಬೀಳ್ತು. ನನಗೆ DBC ಸಖತ್ ಇಷ್ಟ. ಸೊ ಅದೊಂದು ಪಾರ್ಸೆಲ್ ತೊಗೊಂಡು ಮನೆಗೆ ಹೊರಟ್ವಿ.
ನೆನ್ನೆ ಎಲ್ಲ ಹೋಟೆಲಿಂದನೇ ತರಿಸಿ ತಿಂದಿದ್ದಾಯಿತು. ಸೊ ಇವತ್ತು ಮಾರ್ನಿಂಗ್ ಆದರೂ ಮನೇಲಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ವೆಜ್ ಪುಲಾವ್ ಆ್ಯಂಡ್ ಮೊಸರು ಬಜ್ಜಿ ಮಾಡಿದ್ವಿ. ಇವತ್ತು ಬೆಳಗ್ಗೆ ನಾವೇ ತಿಂಡಿ ಮಾಡಿದ್ದೀವಿ. ವೆಜಿಟೇಬಲ್ ಪುಲಾವ್ ಆ್ಯಂಡ್ ಮೊಸರು ಬಜ್ಜಿ ವಿತ್ ಕೋಕ್. ತಿಂದ ನಾಟಕ ಆಡ್ತಾವಳೆ. ಏನು ಮಾಡೋದಕ್ಕೆನಲ್ಲ ಬಿಡೋಳು. ತಿಂಡಿ ಕರೀತಾಯಿದ್ರೆ ಅವಾಗಿಂದ ಹಿಂಗೆ ಮಾಡ್ಕೊಂಡು ಕೂತವ್ರೆ. ಇಬ್ಬರು ಬರ್ತಾಯಿಲ್ಲ. ಡ್ಯಾಡ್ ರೆಡಿ ಆಗ್ತಾ ಇದ್ದಾರೆ. ಮಮ್ಮಿ ಊಟ ಮಾಡಿಸ್ತಾ ಇದ್ದಾರೆ ನಮ್ಮ ಪಾಪುಗೆ. ತಿಂಡಿ ತಿನ್ಕೊಂಡು ನಮ್ಮಪ್ಪ ರೆಡಿಯಾಗಿ ಕೂತ್ಬಿಟ್ಟಿತ್ತು. ನಾವು ರೆಡಿ ಆಗುತ್ತೆ ಲೇಟ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಅಲ್ಲೇ ಕೂತ್ಕೊಂಡು ನಿದ್ದೆ ಹೊಡಿತಾ ಇದೆ. ಯಾವ ರೇಂಜ್ಗೆ ಅಂದರೆ ಗೊರಕೆ ಸೌಂಡ್ ನೀವೇ ಕೇಳಿಸ್ಕೊಳ್ಳಿ. ನೀನು ತಿಂಡಿ ಎಲ್ಲ ತಿನ್ಕೊಂಡು ಬೇಗ ಬೇಗ ರೆಡಿಯಾಗಿ ನಮ್ಮೂರ ಕಡೆ ಹೊರಟ್ವಿ. ಯಾಕೆಂದರೆ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೊರಟ್ಬಿಟ್ವಿ. ಒಂದೇ ದಿನ ಇದ್ದಿದ್ದು ನಾವು. ಈಗ ಹೋಗ್ತಾ ಇದ್ದೀವಿ. ಸ್ಟ್ರೇಟ್ ನಡಿ. ನಾವು ಬೆಂಗಳೂರಿಂದ ಮೈಸೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ಈವ್ನಿಂಗ್ 5:30 ಆಗೋಗಿತ್ತು. ಸೊ ಬರ್ತಿದ್ದಂಗೆ ಪೊಲೀಸ್ ನಮ್ಮ ಕಾರ್ನ ಹಿಡ್ಕೊಂಡ್ರು. ಡಾಕ್ಯುಮೆಂಟ್ಸ್ ಮತ್ತು ಲೈಸೆನ್ಸ್ ಎಲ್ಲ ಕೇಳಿದ್ರು. ನಮ್ಮಪ್ಪ ಅದನ್ನು ಅವರಿಗೆ ಕೊಡೋಕ್ಕೆ ಹೋಗಿದ್ರು. ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲಿ ಬಂದೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಫ್ರೆಶ್ ತರಕಾರಿಗಳು ಕಾಣಿಸ್ತು. ಸೊ ಅದನ್ನು ಸ್ವಲ್ಪ ತೊಗೊಂಡು ಹೊರಟ್ವಿ. ಬೀಟ್ರೋಟ್ ಬೇಡವಂತೆಪ್ಪ. ಬೀಟ್ರೋಟು ಬೇಡ ಅಂತ ಪ್ರೀತಿ ಹಾಕಿ. ಕ್ಯಾರೆಟ್ ಬೀನ್ಸ್ ತಗೋ, ಬೆಂಡೆಕಾಯಿ ತಗೋ, ನವಿಲುಕೋಸು ತಗೋ. ಇವಾಗ ರೀಚ್ ಆದ್ವಿ 6:15. ಕರೆಂಟ್ ಎಲ್ಲ ಮನೇಲಿ. ಲೈಟ್ ಆನ್ ಮಾಡಿಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಏನೂ ಮಾಡಿಲ್ವಾ? ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.